ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಕರಿಓಬನಹಳ್ಳಿಗೆ ಎಂಟ್ರಿ ಕೊಟ್ಟಿದ್ದೀನಿ. ಈ ಕರಿಓಬನಹಳ್ಳಿಯಲ್ಲಿರೋ ಒಂದು 2030 ಒಂದು 600 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರೋ ಮನೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಒಂದು ಲೇಔಟ್. ಈ ಲೇಔಟಲ್ಲಿ ಈ ಮನೆ ಬರುತ್ತೆ. ಇದ್ರ ಮೆಜರ್ಮೆಂಟ್ ಇನ್ನೊಂದು ಸರಿ ಹೇಳ್ಬಿಡ್ತೀನಿ. ಮೆಜರ್ಮೆಂಟು 2030, ಟೋಟಲ್ 600 ಸ್ಕ್ವೇರ್ ಫೀಟು, ನಾರ್ತ್ ಈಸ್ಟ್ ಕಾರ್ನರು. ಈ ನಾರ್ತ್ಗೆ 20 ಫೀಟ್ ಬರುತ್ತೆ, ಈಸ್ಟ್ಗೆ 30 ಫೀಟ್ ಬರುತ್ತೆ. BBMP ಲಿಮಿಟಲ್ಲಿ ಬರುತ್ತೆ. ಬಿ ಖಾತಾ ಪ್ರಾಪರ್ಟಿ ಆಗಿರುತ್ತೆ ಇದು. ನೋಡಿ ಫ್ರೆಂಡ್ಸ್, ಮನೆ ತೋರಿಸ್ತಾ ಇದ್ದೀನಿ. ಮನೆ ಗ್ರೌಂಡಲ್ಲಿ ಒಂದು ಸಿಂಗಲ್ BHK, ಫಸ್ಟಲ್ಲಿ 2 BHK ಬರುತ್ತೆ. ಓನ್ ಬೋರ್ವೆಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಪ್ಲಸ್ ಇಂಟೀರಿಯರ್ ವಾರ್ಡ್ರೋಬ್ಸು ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ಈ ಮನೆಯಲ್ಲಿ. ನೋಡಿ, ನಾರ್ತ್ ಆ್ಯಂಡ್ ಈಸ್ಟ್ ಎರಡೂ ಕಡೆಯಿಂದನೂ ಪಾರ್ಕಿಂಗ್ಗೆ ಎಂಟ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನೋಡಿ, ಈ ಕಡೆಯಿಂದನೂ ತೋರಿಸ್ತೀನಿ. ನಾರ್ತ್ ಸೈಡಿಂದ ಆಲ್ಮೋಸ್ಟ್ ನಿಮಗೆ ಇದು ಪಕ್ಕಾ ವಾಸ್ತು ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲ ಈಗಿನ ಟ್ರೆಂಡ್ ಪ್ರಕಾರ ನಾರ್ತ್ ಇಲ್ಲ ಈಸ್ಟ್ ಮನೆಗಳನ್ನ ನೋಡ್ತಾ ಇರ್ತಾರೆ. ಇದು ಎರಡೂ ಕಡೆ ಕಾರ್ನರ್ ಮನೆ ಆಗಿರೋದ್ರಿಂದ ನಿಮಗೆ ಕಾರ್ನರು ಪ್ಲಸ್ ನಾರ್ತ್ ಈಸ್ಟ್ ವಾಸ್ತು ಪ್ರಕಾರ ಇರೋದ್ರಿಂದ ನಿಮಗೆ ಈ ಮನೆ ಇಷ್ಟ ಆಗ್ಬೋದು. ಬನ್ನಿ ಫ್ರೆಂಡ್ಸ್, ಈಗ ಪಾರ್ಕಿಂಗ್ ತೋರಿಸ್ತೀನಿ. ಪಾರ್ಕಿಂಗಲ್ಲಿ ನಿಮಗೆ ಒಂದು ಸಂಪು, ಒಂದು ಬೋರ್ವೆಲ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸಂಪ್ ಏನಿಲ್ಲ ಅಂದರೆ 10 to 12,000 ಕೆಪಾಸಿಟಿ ಇರೋ 12,000 ಲೀಟರ್ಸ್ ಕೆಪಾಸಿಟಿ ಇರೋ ಸಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಪ್ಲಸ್ ಬೋರ್ವೆಲ್ ಇದೆ. ಸೊ ಇಲ್ಲಿ ನಿಮಗೆ ಬೋರ್ವೆಲ್ಲು ಪ್ಲಸ್ ಕಾವೇರಿ ವಾಟರ್ ಕನೆಕ್ಷನ್ನು ಪ್ಲಸ್ CMC ವಾಟರ್ ಕನೆಕ್ಷನ್, ಟೋಟಲ್ 3 ಟೈಪ್ ಆಫ್ ವಾಟರ್ ಕನೆಕ್ಷನ್ನ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ನಿಮಗೆ ಕಾವೇರಿ ವಾಟರ್ ಏನಿಲ್ಲ ಅಂದರೆ ಒಂದು 3 to 6 ಮಂತ್ಸಲ್ಲಿ ಇಲ್ಲಿ ಅವೈಲೇಬಲ್ ಇರುತ್ತೆ. ನೀವು ಬಂದು ಎಲ್ಲ ಓಕೆ ಮಾಡಿ ರಿಜಿಸ್ಟರ್ ಮಾಡಿ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಕಾವೇರಿ ವಾಟರ್ ಬಂದಿರುತ್ತೆ. ಸೊ ಹಂಗಾಗಿ ಇಲ್ಲಿ ನೀರಿಗೆ ನಿಮಗೆ ಇಶ್ಯೂಸೇ ಇರೋದಿಲ್ಲ. ನೋಡಿ ಫ್ರೆಂಡ್ಸ್, ಈಗ ಗ್ರೌಂಡಲ್ಲಿರೋ ಒಂದು ಸಿಂಗಲ್ BHK ಮನೆಯನ್ನು ತೋರಿಸ್ತೀನಿ. ಇಲ್ಲಿ ರೆಂಟೆಡ್ಗೆ ಅಂತ ಕೊಟ್ಟರೆ, ಈ ಮನೆಯನ್ನು ರೆಂಟೆಡ್ಗೆ ಅಂತ ಕೊಟ್ಟರೆ ನಿಮ್ಗೆ ಏನಿಲ್ಲ ಅಂದರೂ 5 to 6,000 ರೆಂಟೆಡ್ ಇದರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಫ್ರೆಂಡ್ಸ್, ಈ ಮನೆ ಇನ್ನೂ ಒಂದು 10% ಕೆಲಸ ಬಾಕಿ ಇದೆ. ಈ ಮನೆಯಲ್ಲಿ ಇನ್ನೂ ಒಂದು 10% ಕೆಲಸ ಬಾಕಿ ಇದೆ. ಬಾತ್ರೂಮ್ ಫಿಟ್ಟಿಂಗ್ಸು, ಆಮೇಲೆ ಪೇಂಟಿಂಗ್ ಸ್ವಲ್ಪ ಕೆಲಸ ಬಾಕಿ ಇದೆ. ಈ ಮನೆಯಲ್ಲಿ ನಾರ್ಮಲಾಗಿ ಹಾಲು, ಅಡುಗೆ ಮನೆ, ಒಂದು ಚಿಕ್ಕದಾದ ದೇವ್ರ ಮನೆ ಪ್ಲಸ್ ಒಂದು ಬೆಡ್ರೂಮ್ನ ಪ್ರೊವೈಡ್ ಮಾಡಿದ್ದಾರೆ. ನಿಮಗೆ ಹಾಲ್ ಏನಿಲ್ಲ ಅಂದರೂ ಒಂದು 12x12 ಮೆಜರ್ಮೆಂಟ್ ಇದೆ. ಅಡುಗೆ ಮನೆ ಕೂಡ ತುಂಬ ಸ್ಪೇಷಿಯಸ್ ಆಗಿದೆ. ನೋಡಿ, ಲ್ಯಾಮಿನೇಟು, ಇದು ಕಿಚನ್ ವಾರ್ಡ್ರೋಬ್ಸ್ ಲ್ಯಾಮಿನೇಟ್ ಕೂಡ ರೆಡ್ ಆ್ಯಂಡ್ ವೈಟಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನೋಡಿ, ಇದು ದೇವ್ರ ಮನೆ. ಈಗ ತೋರಿಸ್ತಾಯಿಲ್ಲ, ಅದು ದೇವ್ರ ಮನೆ. ಚಿಕ್ಕದಾಗಿ ವುಡ್ಡಲ್ಲೇ ಮಾಡಿಕೊಟ್ಟಿದ್ದಾರೆ. ಪ್ಲಸ್ ನೋಡಿ, ಇದು ಫ್ರಿಡ್ಜ್ಗೆ ಪ್ರಾವಿಷನ್ಸ್ ಕೂಡ ಅಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬನ್ನಿ ಫ್ರೆಂಡ್ಸ್, ಇದು ನೋಡಿ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ. ಬೆಡ್ರೂಮ್ ನಿಮ್ಗೆ ಏನಿಲ್ಲ ಅಂದರೂ 10x10 ಮೆಜರ್ಮೆಂಟು ಅವೈಲೇಬಲ್ ಇದೆ ಇಲ್ಲಿ. ಪೇಂಟಿಂಗ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ವಾರ್ಡ್ರೋಬ್ ಕಾಂಬಿನೇಷನ್ ಕೂಡ, ಲ್ಯಾಮಿನೇಟ್ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡ್ತಾಯಿದ್ದೀರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ನೋಡಿ, ಪಾರ್ಕಿಂಗ್ನ ಈ ಕಡೆಯಿಂದ ತೋರಿಸ್ತೀನಿ ವ್ಯೂನ. ಇದು ನಾರ್ತ್ ಈಸ್ಟ್ ಕಾರ್ನರ್ ಆಗಿಂದ ನಿಮಗೆ ಗಾಳಿ ಬೆಳಕಿಗೆ ಅಲ್ಟಿಮೇಟಾಗಿ ಬರುತ್ತೆ ಇಲ್ಲಿ. ಫ್ರೆಂಡ್ಸ್, ಇದು ಓನರ್ ಕೋಟಿಂಗ್ ಪ್ರೈಸ್ ಹೇಳ್ಬಿಡ್ತೀನಿ. ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 68 lakhs, 68 ಲಕ್ಷ ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಆಮೇಲೆ ಈ ಮನೆ ತೊಗೊಬೇಕಾದ್ರೆ ನಿಮಗೆ ಏನಾದರೂ ಲೋನ್ ಬೇಕು ಅಂದರೆ ಲೋನ್ ಕೂಡ ನಾನು ಪ್ರೊವೈಡ್ ಮಾಡಿಕೊಡ್ತೀನಿ. ಇಲ್ಲಿ SR ವ್ಯಾಲ್ಯೂ ಬಂದ್ಬಿಟ್ಟು 3,323 ಏನೋ SR ವ್ಯಾಲ್ಯೂ ಬರುತ್ತೆ. ಪ್ಲಸ್ ಬಿಲ್ಡಿಂಗ್ ವ್ಯಾಲ್ಯೂ ತೊಗೊಂಡ್ರೆ
ನಿಮ್ಗೆ ಏನಿಲ್ಲ ಅಂದರೂ ಈ ಮನೆಗೆ ಲೋನ್ ಬೇಕು ಅಂದರೆ 35 to 40 ಲ್ಯಾಕ್ಸ್ನ ನಾನು ಮಾಡಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಫಸ್ಟ್ ಫ್ಲೋರ್ಗೆ ಎಂಟ್ರಿ ಕೊಡ್ತಾಯಿದ್ದೀನಿ. ಫಸ್ಟ್ ಫ್ಲೋರಲ್ಲಿ ಓನರ್ ಇರೋಕ್ಕೆ ಅಂತ 2 BHK ಮನೆಯನ್ನು ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ SS ಏನು ಟಫನ್ ಗ್ಲಾಸು ಪ್ಲಸ್ SS ರೈಲಿಂಗ್ಸ್ನ ಪ್ರೊವೈಡ್ ಮಾಡಿದ್ದಾರೆ ಫ್ರಂಟಲ್ಲಿ. ನೆಕ್ಸ್ಟ್ ಬನ್ನಿ 2 BHK ಮನೆ ತೋರಿಸ್ತೀನಿ. ಇಲ್ಲಿ ಹಾಲು ನೋಡಿ ತುಂಬಾ ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿದೆ. ಓನರ್ ಇರೋಕ್ಕೆ ಅಂತಲೇ ಕಟ್ಟಿರೋದು ಇದನ್ನು. ನೀವು ಇರಲ್ಲ, ನೀವು ಬರೀ ಇನ್ವೆಸ್ಟ್ಮೆಂಟ್ ಅಂತ ಹೋದ್ರೂ ಇಲ್ಲಿ ಏನಿಲ್ಲ ಅಂದರೆ ಒಂದು 15,000 ರಿಂದ 16,000 ಬಾಡಿಗೆನ ಎಕ್ಸ್ಪೆಕ್ಟ್ ಮಾಡ್ಬೋದು 2 ಮನೆಯಿಂದ. ಈ ಮನೆಯಲ್ಲಿ ನಿಮಗೆ 2 ಬೆಡ್ರೂಮು, 1 ಅಟ್ಯಾಚ್ ಬಾತ್ರೂಮು ಪ್ಲಸ್ 1 ಕಾಮನ್ ಬಾತ್ರೂಮು, ಒಂದು ನಾರ್ಮಲಾಗಿ ಓಪನ್ ಕಿಚನ್ನು, ಆಮೇಲೆ ದೇವ್ರ ಮನೆ ಇವೆಲ್ಲ ಪ್ರೊವೈಡ್ ಮಾಡಿದ್ದಾರೆ ಈ ಮನೆಯಲ್ಲಿ. ಇಂಟೀರಿಯರ್ ವಾರ್ಡ್ರೋಬ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. POP ಕೂಡ ಪ್ರೊವೈಡ್ ಮಾಡಿದ್ದಾರೆ. ಫ್ರೆಂಡ್ಸ್, ನಿಮ್ಗೆ ಏನೇನು ಡೀಟೇಲ್ಸ್ ಬೇಕು ಅಂದರೂ ಅಕಸ್ಮಾತ್ ನಾನು ವೀಡಿಯೋದಲ್ಲಿ ಹೇಳೋದನ್ನು ಮರ್ತೋಗಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಇಲ್ಲಾಂದರೆ ನೀವು ಫೋನ್ ಮಾಡಿ ತಿಳ್ಕೊಬೋದು, ಇಲ್ಲ ವಾಟ್ಸಪ್ ಮಾಡಿ, ಇಲ್ಲ ಕಮೆಂಟ್ ಮಾಡಿ, ಅದಕ್ಕೂ ಕೂಡ ನಾನು ರಿಪ್ಲೈ ಕೊಟ್ಟು ನಿಮಗೆ ಏನೇ ಡೌಟ್ಸ್ ಇದ್ರೂ ನಾನು ಕ್ಲಿಯರ್ ಮಾಡಿಕೊಡ್ತೀನಿ. ಆಮೇಲೆ ನಾನು ಒಂದೊಂದ್ಸರಿ ಕಾಲ್ ಅಟೆಂಡ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ನಾನು ಎಂಡ್ ಆಫ್ ದ ಡೇ ಅದಕ್ಕೆ ಯಾವುದೇ ಕಾಲ್ ಇದ್ದರೂ ನಾನು 100% ರೀಕಾಲ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ದೇವ್ರ ಮನೆ ತೋರಿಸ್ತೀನಿ. ಅಡುಗೆ ಮನೆ ತುಂಬಾ ಸ್ಪೇಷಿಯಸ್ ಆಗಿದೆ. ಆಮೇಲೆ ಈಸ್ಟ್ಗೆ 2 ಪಾನ್ ಕಿಟಕಿನ ಪ್ರೊವೈಡ್ ಮಾಡಿದ್ದಾರೆ. ಸೊ ಅಲ್ಲಿಂದ ನಿಮಗೆ ಇದು ಕಾರ್ನರ್ ಆಗಿಂದ ಅಡುಗೆ ಮನೆಗೆ ಬೆಳಕು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇದು 20-30 ಮೆಷರ್ಮೆಂಟ್ ಆಗಿಂದ ನಿಮಗೆ ಸಿಂಪಲ್ಲಾಗಿ ಎಲ್ಲ ಆಲ್ಮೋಸ್ಟ್ ಬೆಡ್ರೂಮ್ಸು ಏನಿಲ್ಲ ಅಂದರೆ ಒಂದು 10x10 ಮೆಷರ್ಮೆಂಟಲ್ಲಿರೋ ಬೆಡ್ರೂಮ್ಸ್ನ ಪ್ರೊವೈಡ್ ಮಾಡಿರ್ತಾರೆ. ಆಲ್ಮೋಸ್ಟ್ ದೊಡ್ಡದಾಗಿ ಎಕ್ಸ್ಪೆಕ್ಟ್ ಮಾಡೋರಿಗೆ ಇದು ಇಷ್ಟ ಆಗದೆ ಇರ್ಬೋದು, ಆದರೆ ಚೊಕ್ಕದಾಗಿ ಬೇಕು ಅನ್ನೋರು ಈ ಮನೆ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ಈ ಬಜೆಟ್ ಅಲ್ಲದೆ ನನ್ನ ಚಾನಲ್ನಲ್ಲಿ ಇನ್ನೂ ಬೇರೆ ಬಜೆಟ್ ಮನೆಗಳು ಕೂಡ ಅವೈಲೇಬಲ್ ಇದ್ದಾವೆ. ಆಲ್ಮೋಸ್ಟ್ 65 ಇಟ್ಕೊಂಡು ನಿಮ್ಗೆ ಏನಿಲ್ಲ ಅಂದರೆ 2.5 crore ಮನೆಗಳು ಅವೈಲೇಬಲ್ ಇದ್ದಾವೆ. ಸೊ ಅವು ಕೂಡ ನಿಮ್ಗೆ ಯಾವುದಾದ್ರೂ ಇಷ್ಟ ಆಗ್ಬೋದು, ಅವು ಕೂಡ ಗಮನಿಸಿ. ನಿಮ್ಗೆ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ಅದನ್ನು ನನಗೆ ಕಾಲ್ ಮಾಡಿ ಕೇಳ್ಕೊಂಡು ಅದು ಅವೈಲೇಬಲ್ ಇದ್ದರೆ ಬೇಕಾದ್ರೆ ಬಂದು ವಿಸಿಟ್ ಮಾಡಿ, ಅದು ಕೂಡ ನೀವು ಬೈ ಮಾಡ್ಬೋದು. ಅದಲ್ಲದೆ ಫ್ರೆಂಡ್ಸ್, ಸೈಟ್ಸ್ ಕೂಡ ಅವೈಲೇಬಲ್ ಇದ್ದಾವೆ, ಲ್ಯಾಂಡ್ಸ್ ಕೂಡ ಅವೈಲೇಬಲ್ ಇದ್ದಾವೆ. ಸೈಟ್ಸ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಯಾವುದು ಚಿಕ್ಕಬಿದ್ರಕಲ್ಲು, ಆಮೇಲೆ ಕರಿಓಬನಹಳ್ಳಿ, ಈ ಕಡೆ ನೆಲಮಂಗಲ, ಮಾದನಾಯಕನಹಳ್ಳಿ, ಈ ಕಡೆ ಕೂಡ ಸೈಟ್ಸ್ ಅವೈಲೇಬಲ್ ಇದ್ದಾವೆ. ಅಲ್ಲಿ ಕೂಡ ನೀವು ಸೈಟ್ಸ್ ಯಾರಿಗಾದ್ರೂ ಬೇಕು ಅಂದರೆ ಅದು ಕೂಡ ನಾನು ಪ್ರೊವೈಡ್ ಮಾಡಿಕೊಡ್ತೀನಿ. ಲ್ಯಾಂಡ್ಸ್ ಕೂಡ ನಿಮಗೆ ಹೆಸರುಘಟ್ಟ ಕಡೆ, ಆಮೇಲೆ ನೆಲಮಂಗಲ ಕಡೆ ಲ್ಯಾಂಡ್ಸ್ ಕೂಡ ಅವೈಲೇಬಲ್ ಇದ್ದಾವೆ. ಯಾರಾದರೂ ಡೆವಲಪರ್ಸು ಆಮೇಲೆ ಬಿಲ್ಡರ್ಸು ಯಾರಿಗಾದ್ರೂ ಬೇಕು ಅಂದರೆ ಅದು ಕೂಡ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಫ್ರೆಂಡ್ಸ್, ಈ ಕರಿಓಬನಹಳ್ಳಿ ನಿಯರೆಸ್ಟ್ ಪ್ಲೇಸಸ್ ಬಂದ್ಬಿಟ್ಟು ಅಂದ್ರಳ್ಳಿ ಬರುತ್ತೆ, ಆಮೇಲೆ ಈ ಕಡೆ ದೊಡ್ಡಬಿದರಕಲ್ಲು ಬರುತ್ತೆ, ಚಿಕ್ಕಬಿದರಕಲ್ಲು ಬರುತ್ತೆ, ಇಂದಿರಾನಗರ ಅಂದರೆ ಈ ಕಡೆ ಒಂದು ಇಂದಿರಾನಗರ ಬರುತ್ತೆ. ಸೊ ಹಲ್ಸೂರು ಇಂದಿರಾನಗರ ಅಲ್ಲ. ಆಮೇಲೆ ನೆಲಗದನಹಳ್ಳಿ ಬರುತ್ತೆ, ಆಮೇಲೆ ಯಾವುದು ರುಕ್ಮಿಣಿ ನಗರ. ನಿಮಗೆ ಈ ಕರಿಓಬನಹಳ್ಳಿ ಪ್ಲೇಸಿಂದ ನಿಮಗೆ ಮೆಟ್ರೋ ಸ್ಟೇಷನ್ ಏನಿಲ್ಲ ಅಂದರೆ ಒಂದು 4 ಕಿಲೋಮೀಟರ್ಸ್. ಮೆಟ್ರೋ ಸ್ಟೇಷನ್ ಬಂದ್ಬಿಟ್ಟು 4 ಕಿಲೋಮೀಟರ್ಸ್ ಆಗುತ್ತೆ. ಆಮೇಲೆ ಬಸ್ ಸ್ಟ್ಯಾಂಡ್ ಬಂದ್ಬಿಟ್ಟು ನಿಮಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿದೆ. ಬಸ್ ಸ್ಟ್ಯಾಂಡು ವಾಕಬಲ್ ಡಿಸ್ಟೆನ್ಸಲ್ಲಿದೆ. ಎನಿ ಟೈಮ್ ಬಸ್ಸಸ್ ಅವೈಲೇಬಲ್ ಇರುತ್ತೆ ಆ ರೋಡಲ್ಲಿ.
ಈ ಕರಿಹೋಬನಹಳ್ಳಿ ನಿಮಗೆ 8ನೇ ಮೈಲಿಯಿಂದ ಮಾಗಡಿ ರೋಡ್ಗೆ ಕನೆಕ್ಟ್ ಆಗೋ ಮಧ್ಯೆ ಈ ಕರಿಹೋಬನಹಳ್ಳಿ ಬರುತ್ತೆ. ನಿಮಗೆ ಅದೇ 8ನೇ ಮೈಲಿಂದ ನಿಮಗೆ 4 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಈ ಪ್ಲೇಸ್ ಬರುತ್ತೆ. ಫ್ರೆಂಡ್ಸ್, ನಾನು ಯಾವುದೇ ಮನೆ ತೋರಿಸಿದ್ರು, ಯಾವುದೇ ಲ್ಯಾಂಡು, ಯಾವುದೇ ಸೈಟ್ ತೋರಿಸಿದ್ರು ಡಾಕ್ಯುಮೆಂಟ್ ವಿಚಾರವಾಗಿ ನನಗೆ ಜನರಲಾಗಿ ಮಾತ್ರ ಗೊತ್ತಿರುತ್ತೆ. ನಿಮಗೆ ಇನ್ನೂ ಏನೇ ಡಿಟೇಲಾಗಿ ಬೇಕು ಅಂದರೂ ನೀವು ಲೀಗಲ್ಗೆ ಹೋಗಿ ಚೆಕ್ ಮಾಡಿಸ್ಕೊಬೋದು. ಆಮೇಲೆ ಸುತ್ತಮುತ್ತ ವಿಚಾರಿಸ್ಕೊಂಡು ಚೆಕ್ ಮಾಡಿ ತೊಗೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಯಾಕಂದರೆ ನನಗೆ ಡೀಪಾಗಿ ಒಂದು ಮನೆಯ ಬಗ್ಗೆ ಯಾವುದೇ ಓನರೇ ಆಗಲಿ ನನಗೆ ಡಾಕ್ಯುಮೆಂಟ್ಸ್ನ ಪ್ರೊವೈಡ್ ಮಾಡಿರೋಲ್ಲ. ನೀವು ಬಂದು ನಿಮಗೆಲ್ಲ ಓಕೆ ಆಗಿ ಸಿಟ್ಟಿಂಗ್ ಆದಮೇಲೆ ಟೋಕನ್ ಅಡ್ವಾನ್ಸ್ ಆದಮೇಲೆ ಡಾಕ್ಯುಮೆಂಟ್ಸ್ನ ಪ್ರೊವೈಡ್ ಮಾಡೋದು. ಸೊ ಹಂಗಾಗಿ ನನಗೆ ಇಂಡಿವಿಜುವಲ್ ಡಾಕ್ಯುಮೆಂಟ್ಸ್ ಬಗ್ಗೆ ಯಾವುದೇ ರೀತಿ ಐಡಿಯಾ ಇರೋದಿಲ್ಲ. ಸೊ ನೀವು ಯಾವುದೇ ಪ್ರಾಪರ್ಟಿನ ತೊಗೊಬೇಕಾದ್ರೆ ತುಂಬಾ ಲೀಗಲ್ನ ಎಲ್ಲ ಚೆಕ್ ಮಾಡಿಕೊಂಡು ಲಾಯರ್ ಹತ್ರ ವೆರಿಫೈ ಮಾಡಿಕೊಂಡು ತೊಗೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಆಮೇಲೆ ಈ ರಿಯಲ್ ಎಸ್ಟೇಟ್ ಅಲ್ಲದೆ ನಾನು ನಿಮಗೆ 2 ವೀಲರ್ ಲೋನ್ ಮಾಡಿಸ್ಕೊಡ್ತೀನಿ, ಇನ್ಸೂರೆನ್ಸ್ ಮಾಡಿಸ್ಕೊಡ್ತೀನಿ. ಆಮೇಲೆ ಏನೋ ರಿಜಿಸ್ಟ್ರಿಗೆ ಹೆಲ್ಪ್ ಆಗಬೇಕು ಅಂದರೆ ರಿಜಿಸ್ಟ್ರ್ ಕೂಡ ನಾನು ಮಾಡಿಸ್ಕೊಡ್ತೀನಿ. ಆಮೇಲೆ ಅಗ್ರಿಮೆಂಟ್ ಮಾಡಿಸ್ಕೊಡ್ತೀನಿ, ಹೋಮ್ ಲೋನ್ ಮಾಡಿಸ್ಕೊಡ್ತೀನಿ. ಆಮೇಲೆ ಕನ್ಸ್ಟ್ರಕ್ಷನ್ ಪ್ಲಸ್ ಪರ್ಚೇಸ್ ಕನ್ಸ್ಟ್ರಕ್ಷನ್ ಲೋನ್ ಕೂಡ ನಾನು ಮಾಡಿಸ್ಕೊಡ್ತೀನಿ. ಸೊ ಹಂಗಾಗಿ ನಿಮಗೆ ಯಾವುದೇ ರೀತಿಯ ಲೋನ್ಸ್ ಬೇಕು ಅಂದರೂ ಕೂಡ ಅದಕ್ಕೆ ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವುದೇ ಪ್ರಾಪರ್ಟಿ ವಿಸಿಟ್ ಮಾಡಬೇಕಾದ್ರೆ ದಯವಿಟ್ಟು ಫ್ರೆಂಡ್ಸ್ ನನ್ನದೊಂದು ರಿಕ್ವೆಸ್ಟ್ ಅಂದರೆ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿ. ಯಾಕಂದರೆ ನಿಮಗೂ ನಿಮಗೂ ಟೈಮ್ ಸೇವ್ ಮಾಡ್ಕೊಬೋದು. ಫ್ಯಾಮಿಲಿ ಜೊತೆ ಬಂದು ಒಂದೇ ಸರಿ ಬಂದರೆ ನಿಮಗೆ ಎಲ್ಲ ಓಕೆ ಆಯಿತು ಅಂದರೆ ನೀವು ಮಾತಾಡಿಕೊಂಡು ವಿತಿನ್ ಎ ಟೈಮಲ್ಲಿ ಒಂದು ಪೀರಿಯಡ್ ಆಫ್ ಟೈಮಲ್ಲಿ ನೀವು ತಗೊಬೋದು. ಈಸಿ ವೇ ಆಗುತ್ತೆ. ನೀವೊಂದು ಸರಿ ಬಂದು ಅವರೊಂದು ಸರಿ ಬಂದು ಎಲ್ಲ ನೋಡಿ ಮಾಡೋ ಅಷ್ಟೊತ್ತಿಗೆ ಬೇರೆ ಯಾರಾದರೂ ಇನ್ನೊಬ್ಬರು ಬಂದು ಅದನ್ನು ಬೈ ಮಾಡ್ಬೋದು, ಅವಕಾಶ ಇರುತ್ತೆ. ಅದಕ್ಕೋಸ್ಕರ ನೀವು ಒಂದೇ ಸರಿ ಫ್ಯಾಮಿಲಿ ಜೊತೆ ಬಂದರೆ ನಿಮಗೆ ಒಂದೇ ಸರಿ ನೋಡಿ ಅದನ್ನು ಡಿಸಿಷನ್ ತೊಗೊಬೋದು. ಇದರ ಮೆಜರ್ಮೆಂಟ್ ಇನ್ನೊಂದು ಸರಿ ಹೇಳ್ಬಿಡ್ತೀನಿ. 20-30 ಟೋಟಲ್ 600 ಸ್ಕ್ವೇರ್ ಫೀಟು. 20 ನಾರ್ತ್ಗೆ ಕೊಟ್ಟಿದ್ದಾರೆ, 30 ಈಸ್ಟ್ಗೆ ಕೊಟ್ಟಿದ್ದಾರೆ. ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ ಇದು. ನಿಮಗೆ ಓನ್ ಬೋರ್ವೆಲ್ ಇದೆ, CMC ವಾಟರ್ ಕನೆಕ್ಷನ್ ಇದೆ, ಕಾವೇರಿ ವಾಟರ್ ಕನೆಕ್ಷನ್ ಪೈಪ್ಲೈನ್ ಆಗಿದೆ. ನಿಮಗೆ ಸದ್ಯದಲ್ಲೇ ಅದು ಕೂಡ ಅವೈಲೇಬಲ್ ಇರುತ್ತೆ. ಇದು BBMP ಲಿಮಿಟ್ಸಲ್ಲಿ ಬರುತ್ತೆ. ಬಿ ಖಾತಾ ಪ್ರಾಪರ್ಟಿ ಆಗಿರುತ್ತೆ. ಓನರ್ ಕೋಟಿಂಗ್ ಪ್ರೈಸ್ ಬಂದುಬಿಟ್ಟು 68 ಲ್ಯಾಕ್ಸು. ನೆಗೋಷಿಯಬಲ್ ಕೂಡ ಇರುತ್ತೆ. ನಿಮಗೆ ಇನ್ನೂ ಏನೇ ಡೀಟೇಲ್ಸ್ ಬೇಕು ಅಂದರೂ ಕಾಲ್ ಮಾಡಿ, ಕಮೆಂಟ್ ಮಾಡಿ, ವಾಟ್ಸಪ್ ಮಾಡಿ, ನಾನು 100% ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.